ಈಗಲೇ ಮೀಟಿಂಗ್ ಅರೇಂಜ್ ಮಾಡು. ಏನು ಮಾಡ್ತೀಯೋ ಗೊತ್ತಿಲ್ಲ. ದುಡ್ಡು ಸೀತಾಗೆ ಆದಷ್ಟು ಬೇಗ ಸಿಗಬೇಕು. ಮೇಕ್ ಇಟ್ ಕ್ವಿಕ್. ಅದು ಹೇಗೆ ದುಡ್ಡು ಪ್ರಿಯನ ಅಕೌಂಟ್ಗೆ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಾಸ್ ಥರ ನಾಟಕ ಆಡೋದು ಅಲ್ಲದೆ ಇಲ್ಲದೆ ಇರೋ ಮೀಟಿಂಗ್ಗಳು ಬೇರೆ ಮಾಡಬೇಕು. ಆದರೆ ಅವಳ ಹತ್ರ ಹೇಗೆ ಮಾತಾಡಲಿ? ಮಿಸ್ ಆಗಿ ನಿನ್ನ ಅಕೌಂಟಿಗೆ ದುಡ್ಡು ಬಂದಿದೆ, ಪ್ಲೀಸ್ ಅದನ್ನು ವಾಪಸ್ ಕೊಡು ಅಂತ ಹೇಗೆ ಕೇಳಲಿ? ಏನು ಮಾಡೋಕ್ಕಾಗಲ್ಲ, ಕೇಳಲೇಬೇಕು. ಇಲ್ಲೋದ್ರೆ ರಾಮ್ ನನ್ನ ಸಾಯಿಸೇ ಬಿಡ್ತಾನೆ. ಸರ್ ಹಾಯ್ ರಾಮ್. ಬಾಸ್ ಅಂದ್ಕೊಳ್ಳಿ. ಎಸ್ ಸರ್. ರಾಮ್, ಇವತ್ತು ಸಂಜೆ ಮೀಟಿಂಗು ಅರೇಂಜ್ ಮಾಡಿದ್ದೀರಾ ಅಲ್ವಾ? ಮೀಟಿಂಗ್ ಬಗ್ಗೆ ಟೀಮಲ್ಲಿ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ಸರ್. ಆ ಮೀಟಿಂಗಲ್ಲಿ ನಾನು ಒಬ್ಬನೇ ಸಾಕಾಗುತ್ತಾ ಅಂತ ಗೊತ್ತಿಲ್ಲ. ಅದಕ್ಕೆ ಟೀಮಲ್ಲಿ ಯಾರ್ಯಾರು ಬೇಕಾಗ್ತಾರೆ ಅಂತ ಒಂದ್ಸಲಿ ನೀವೇ ಹೇಳಿದ್ರೆ ಬೆಟರ್. ಇನ್ನೂ ಹೇಳಿಲ್ವಾ? ಇಷ್ಟೊಂದು ತಡ ಮಾಡಿದ್ರೆ ಹೇಗೆ? ಒಂದು ಕೆಲಸ ಮಾಡಿ, ಸೀತಾ ನೀವು ಬನ್ನಿ. ಮತ್ತಿನ್ಯಾರು? ಇಷ್ಟೊಂದು ದುಡ್ಡಲ್ಲಿ ಏನೇನು ತಗೊಳ್ಳೋದು? ಹಾ, ಒಂದು ಎಲೆಕ್ಟ್ರಿಕ್ ಗಾಡಿ 25 lakhs minus 1, ಸೊ 24 lakhs ಉಳಿದಿದೆ. ಇನ್ನು ಏನೇನು ತಗೋಬಹುದು? ಹಾ, ಲೀಸ್ಗೆ ಮನೆ ಹಾಕ್ಸ್ಕೊಂಡ್ಬಿಡ್ತೀನಿ. ಒಂದು 8 ಲಕ್ಷಕ್ಕೆ 2 BHK ಇಲ್ಲ 3 BHK ಸಿಗ್ಬೋದಾ? ಹುಡುಕಿದ್ರೆ ಎಲ್ಲ ಸಿಗುತ್ತೆ. ಫಸ್ಟು ಮನೆ ಆಗಲಿ, ಆಮೇಲೆ ಮನೆ ಮಾಡಿದ್ಮೇಲೆ AC ಬೇಡವಾ? 2 ರೂಮ್ಗೂ 2 AC ಹಾಕ್ಸ್ಬಿಡ್ತೀನಿ. ಹಾ ಪ್ರಿಯಾ, ಆಮೇಲೆ ಏನೇನು ತಗೊಳ್ಳೋದು? ಎಕ್ಸ್ಕ್ಯೂಸ್ ಮೀ, ಈ ಟೈಮಲ್ಲಿ ನಂಗೆ ಡಿಸ್ಟರ್ಬ್ ಮಾಡಬೇಡಿ. ಗೋ ಅವೇ. ಬಾಸ್ ಕಣೆ. ಸರ್ ನೀವಾ? ಅದು ನಾನು ಬರೆಯೋಕೆ ಇರ್ಲಿ ಇರ್ಲಿ, ಇವತ್ತು ಸಂಜೆ ಮೀಟಿಂಗ್ ಇದೆ, ಜಾಯಿನ್ ಆಗಿ. ಗಿಫ್ಟ್ ಕೊಟ್ಟಿದ್ದು ಅಲ್ಲದೆ ಪ್ರೈವೇಟ್ ಆಗಿ ಮೀಟ್ ಮಾಡಬೇಕು ಅಂತ ಕರೀತಿದ್ದೀರಾ ಸರ್? ಅರ್ಥ ಆಯ್ತು. ಸಂಜೆ ಆಗೋದಕ್ಕೆ ಕಾಯ್ತಿದ್ದೀನಿ. ಏನ್ ಮೀಟಿಂಗು? ಡೀಟೇಲ್ಸ್ ಏನು ಕೊಟ್ಟಿಲ್ಲ, ಮೀಟಿಂಗ್ ಅಂತ ಹೇಳಿದ್ರು ಅಷ್ಟೇ. ಕಣ ಮುಚ್ಚೆ ಕಡೆಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು. ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ. ಎಲ್ಲಿ ಬಚ್ಚಿಟ್ಕೊಂಡಿದ್ದೆ ಸಿಹಿ? ಹಿಂಗೆ ನನ್ನ ಯಾರು ಕಣ್ಣು ಹಿಡಿಯಕ್ಕಾಗಲ್ಲ. ಹೋಗು ಇನ್ನೊಂದ್ಸತಿ ಕಣ್ಮುಚ್ಚು. ನನ್ನ ಟೈಮ್ ಆಯ್ತು, ನಾನು ಹೋದೆ. ಸಿಹಿ, ನೀನಿಲ್ಲ ಅಂದ್ರೆ ಆಟಕ್ಕೆ ಮಜಾನೇ ಬರಲ್ಲ. ಸೀತಮ್ಮ ಬರೋ ಟೈಮ್ ಆಯ್ತು. ಸೀತಮ್ಮ ಹೇಳಿದ್ರು ಆಟ ಆಡಿದ್ಮೇಲೆ ಬೇಗ ಬಾ ಅಂತ. ಸಿಹಿ, ಇನ್ನೊಂದೇ ಒಂದು ಆಟ ಆಡೋಣ ಪ್ಲೀಸ್. ನೀವೆಲ್ಲರೂ ಆಟ ಆಡಿ, ನಾನು ಹೋಮ್ವರ್ಕ್ ಮುಗಿಸ್ಬಿಡ್ತೀನಿ. ಸೀತಮ್ಮ ಹ್ಯಾಪಿಯಾಗಿ ನನ್ನ ಪಿಕ್ನಿಕ್ ಆಡಿಸ್ತಾಳೆ. ಬಾಯ್. ಸಿಹಿ ಇಲ್ಲ ಅಂದ್ರೆ ಆಟಕ್ಕೆ ಮಜಾನೇ ಇಲ್ಲ. ನಾನು ಮನೆಗೆ ಹೋಗ್ತೀನಪ್ಪ. ಸಿಹಿ, ಇಲ್ಲಿ ಬಚ್ಚಿಟ್ಕೋಬೇಡ. ನಾನೀಗ ದೇವ್ರ ದೀಪ ಹಚ್ಬೇಕು. ನಿನ್ನನ್ನು ಹುಡುಕೊಂಡು ಆ ಶ್ರೇಯಸ್ ಬರ್ತಾನೆ. ನೀವಿಬ್ರು ಹೊರಗಡೆ ಆಡ್ಕೊಳ್ಳಿ ಹೋಗಿ. ಅಜ್ಜಿ, ನಾನು ಆಟ ಆಯ್ತು. ಹೌದಾ, ಇಷ್ಟ ಬೇಗ? ಅಜ್ಜಿ, ನಾನು ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ. ಬೇಗ ಬಾ, ಇಬ್ರು ಒಟ್ಟಿಗೆ ದೀಪ ಹಚ್ಚೋಣ. ಆಯ್ತು ಅಜ್ಜಿ. ತೊರೆದು ಜೀವಿಸಬಹುದೇ, ತೊರೆದು ಜೀವಿಸಬಹುದೇ,
ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿದೆ ಮಾ ದೇವ್ರೆ ಸೀತಮ್ಮ ನನ್ನ ಪಿಕ್ನಿಕ್ ಕಳ್ಸೋ ಹಾಗೆ ಮಾಡಪ್ಪ ಪ್ಲೀಸ್ ದೇವ್ರೆ ಪ್ಲೀಸ್ ಪ್ಲೀಸ್ ಮಾತೇಕಿನ್ನು ಅರಿತು ಪೇಳುವೆ ನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಏನೇ ಇವತ್ತಿಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಸೀತಮ್ಮ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳೆ ಅಲ್ಲ ನಾನು ಎಲ್ಲ ಹೋಮ್ವರ್ಕ್ ಮುಗಿಸ್ಬಿಡ್ತೇನೆ. ಓ ಏನಿವತ್ತು ಹೋಮ್ವರ್ಕು? ಫ್ರೂಟ್ಸ್ ನೇಮ್ನ ಕಾಪಿ ಮಾಡಬೇಕು. ಹೌದಾ? ಹಾಗಾದ್ರೆ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ತಾತ ಸೀತಮ್ಮ ನನ್ನ ಒಳ್ಳೆ ಹುಡುಗಿ ಅಂತ ಪಿಕ್ನಿಕ್ ಕಳಿಸ್ತಾಳ? ಹೂ ಬಂಗಾರಿ, ನೀನ್ ಒಳ್ಳೆ ಹುಡುಗಿನೇ. ಈಗ ನಿಂಗೊಂದು ವಿಷಯ ಗೊತ್ತಾ? ಏನು? ನಾನು ಹೇಳಿದ್ನ ಇಲ್ವಾ? ಇಲ್ಲ. ಮೀಟಿಂಗ್ ಲೇಟ್ ಆಯ್ತು, ಆಮೇಲೆ ಮಾತಾಡೋಣವಾ? ಓಕೆ ಓಕೆ, ಆಮೇಲೆ ಮಾತಾಡೋಣ. ಸರ್ಪ್ರೈಸ್ ಇದೆ. ಅಲ್ಲ ನನ್ಗೇನು ಅರ್ಥ ಆಗ್ತಿಲ್ಲ, ಯಾಕೆ ಮೀಟಿಂಗು? ನಂಗೂ ಗೊತ್ತಿಲ್ಲ, ಬಾಸ್ ಕರೆದ್ರಲ್ವಾ ಅದಕ್ಕೆ. ಬಾಸಿಗೆ ಅಷ್ಟೊಂದು ಕ್ಲೋಸ್ ಅಂತೀರಾ, ಮೀಟಿಂಗ್ ಯಾಕೆ ಅಂತ ಗೊತ್ತಿಲ್ವಾ? ನಂಗ್ ಗೊತ್ತು. ಹೇಳು. ಹೇಳಲ್ಲ, ಸರ್ಪ್ರೈಸ್. ಎಲ್ರು ಮುಂದೆ ನಾನು ಒಬ್ಳನ್ನೇ ಕರೆದ್ರೆ ಡೌಟ್ ಬರುತ್ತೆ ಅಂತ ನೀವಿಬ್ರು ಸುಮ್ನೆ ಕರ್ತಿದಾರ ಅಷ್ಟೇ. ಬಾಸು ಸಖತ್ ಕಿಲಾಡಿ, ಸೇಮ್ ನನ್ ತರಾನೆ. ಏನ್ ಮಾತಾಡ್ತಿದ್ದಾಳೆ ಇವಳು? ಸೀತಾ, ಈಗ್ಲೂ ಯೋಚನೆ ಮಾಡು. ನೀನ್ ಅಲ್ಲಿ ಬಂದ್ರು ಏನ್ ಯೂಸ್ ಇಲ್ಲ ಕಣೆ. ನೀವಿಬ್ರು ಸುಮ್ನೆ ಸೆಟ್ ಪ್ರಾಪರ್ಟೀಸ್ ಅಷ್ಟೇ. ನಾನೇ ಇವತ್ತು ಫುಲ್ ಹೀರೋಯಿನ್ನು. ನಾನ್ ಲೇಟ್ ಆಗತ್ತೆ ಅಂತ ತಲೆ ಕೆಡ್ಸ್ಕೊಂಡ್ರೆ ಇವಳು ಏನೇನೋ ಮಾತಾಡ್ತಿದ್ದಾಳೆ. ಕ್ಯಾಬ್ ಬಂತು. ಓಕೆ ಓಕೆ, ಲೆಟ್ಸ್ ಗೋ. ಅಲ್ಲ, ಈ ಮೀಟಿಂಗ್ ನಾನ್ ಬೇಕಾ? ಇವಳು ಏನೇನೋ ಮಾತಾಡ್ತಿದ್ದಾಳೆ. ಬಾಸ್ ಕರ್ತಿದಾರಲ್ವಾ, ಹೋಗೋದು ನಮ್ ಕರ್ತವ್ಯ. ಬನ್ನಿ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಗಿರೋ ಕಾಮಧೇನು ಮಗು ಪಾಠ ಹೇಳ್ಕೊಡಿದ್ರು ಗೊತ್ತಾಗಲ್ವಾ? ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ಆರ್ 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 ವೈ ವೈ ಸ್ಟ್ರಾಬೆರಿ. ಸ್ಟ್ರಾಬೆರಿ. ನೋಡು ನೋಡು ನೋಡು, ನಮ್ಮ ಹಳ್ಳಿ ಮರಿ ಸ್ಟ್ರಾಬೆರಿ ಅಂತಿದ್ದಂಗೆ ನಾಲ್ಗೆ ಚಾಚ್ಕೊಂಬಿಟ್ಲು. ಏನ್ರಿ ನೀವು ಗೋಧುಳಿ ಹೊತ್ನಲ್ಲಿ ಗೋಡೆ ಮೇಲೆ ಹೋಗೋದ್ರ ಬಗ್ಗೆ ಎಲ್ಲ ಹೇಳ್ತೀರಲ್ಲ? ಗೋಡೆ ಮೇಲೆ ಏನು ಗೊತ್ತ ತಾತ? ನಾನು ಗೋಡೆ ಮೇಲೆ ಹೋಗೋದು ಹಲ್ಲಿ ಅಂತ ಹೇಳಿದ್ರೆ ನಿಮ್ಮ ಅಜ್ಜಿ ಅಷ್ಟೇ. ಅಯ್ಯೋ ದೇವ್ರೇ, ಯಾಕಜ್ಜಿ ಹಲ್ಲಿ ಅಂತ ಹೇಳ್ಬಾರ್ದ? ಅಯ್ಯೋ ದೇವ್ರೆ, ಸಂಜೆ ಹೊತ್ತು ಹೇಳಿದ್ರೆ ಒಳ್ಳೇದಾಗಲ್ಲ ಮನೆಗೆ. ಹೌದಾ? ಹಾಗೆಲ್ಲ ಏನು ಇಲ್ಲ ಪುಟ್ಟಿ, ನಿಮ್ಮ ಅಜ್ಜಿ ಮೂಢನಂಬಿಕೆ ಅವಳು. ಇದರಲ್ಲಿ ಯಾವ ಲಾಜಿಕ್ಕೂ ಇಲ್ಲ. ಸಂಜೆ ಹೊತ್ತು ಉಗುರು ಕಟ್ ಮಾಡಬಾರ್ದು, ಮೆಣಸು ಕೊಡಬಾರ್ದು, ಉಪ್ಪು ಅಂತ ಹೇಳಬಾರ್ದು, ಬರೀ ಇದೆ. ಏನು ತಲೆ ಕೆಡ್ಸ್ಕೊಬೇಡ ಪುಟ್ಟಿ. ಹಂಗೆಲ್ಲ ಮಾಡಿದ್ರೆ ಏನಾಗತ್ತೆ ಅಜ್ಜಿ? ನೋಡ್ದ್ಯಾ ನೋಡ್ದ್ಯಾ, ಇಂಥದ್ರಲ್ಲೆಲ್ಲ ನಿನಗೂ ಇಂಟ್ರೆಸ್ಟ್ ಅಲ್ವಾ? ಸಂಜೆ ಹೊತ್ತು ಇಂಥದ್ದೆಲ್ಲ ಮಾಡಿದ್ರೆ ಮನೆಯೊಳಗೆ ರಾಕ್ಷಸ ಬರ್ತಾನೆ. ನಿಂಗೆ ಮನೆಯೊಳಗೆ ರಾಕ್ಷಸ ಬರ್ಬೇಕೋ ದೇವ್ರು ಬರ್ಬೇಕೋ? ಒಂದೇ ರಾಕ್ಷಸ ಬರ್ಲಿ, ನಾನು ಅವನ್ನ ನೋಡ್ಬೇಕು. ಶಬ್ಬಾಷ್ ಮಗಳೇ, ಹಿಂಗೇ ಇರ್ಬೇಕು ನೋಡು. ಎಲ್ಲ ನಿಮ್ ಬುದ್ಧಿನೇ. ತಾತ, ಸೀತಮ್ಮ ಇನ್ನೂ ಬಂದಿಲ್ಲ. ನೀನು ಮೊದಲು ಹೋಮ್ವರ್ಕ್ ಮುಗಿಸು, ಬರ್ತಾಳೆ. ಹೋಮ್ವರ್ಕ್ ಮುಗಿಸೋ ಅಷ್ಟರಲ್ಲಿ ಸೀತಮ್ಮ ಬರ್ತಾಳ? ಖಂಡಿತ ಬರ್ತಾಳೆ. ಇನ್ನು ಎಷ್ಟು ಹಣ್ಣುಗಳ ಹೆಸರು ಬರಿಬೇಕು? 4. ನೆಕ್ಸ್ಟ್ ಯಾವುದು? ಬನಾನಾ. ಪಿ ಎ ಪಿ ಎ ಎನ್ ಎ ಎನ್ ಎ ಎನ್ ಎ ಎನ್ ಎ
ಎಷ್ಟು ಸತಿ ಬರಿತಾ ಇದೀಯಾ? 3 ಸತಿ. ಏ ನೀನು ಬನಾನ ಬರಿ ಅಂದ್ರೆ ಬನಾನ ಬರಿತಾ ಇದೆಯಲ್ಲ. ತಾತ ನನಗೆ ಕನ್ಫ್ಯೂಷನು, ಗೊತ್ತೇ ಆಗಲ್ಲ ಎಲ್ಲಿ ಸ್ಟಾಪ್ ಮಾಡ್ಬೇಕಂತ. ಸರಿ ಹೋಯ್ತು. ಎನ್ನೆ ಅಂದ್ರೆ ನಾ 2 ಸತಿ ಬರೆದ್ರೆ ಸಾಕು. ತಾತ ನನಗೊಂದು ಡೌಟು. ಏನು? ಎ ಅಂದ್ರೆ ನಾ ತಾನೆ, ಹಾ ಎಮ್ಮೆ ಅಂದ್ರೆ ಏನು? ಮಾ. ಎಂ ಮಾಮ್ ಆಗ್ಬೇಕು ತಾನೆ. ಹಾ ಎಂ ಯಾಕೆ? ನಿಮ್ ತಾತಂಗಿಂತ ಕ್ವಶನ್ ಎಲ್ಲ ಕೇಳಿದ್ರೆ ಓಡೋಗ್ತಾರೆ. ಬಾ, ಬರ್ದಾಗಿದ್ರೆ ಬದ್ನೆ ಹೇಳ್ಕೊಡ್ತೀನಿ. ಅಜ್ಜಿ ನಂದಿರು ಬರೆಯೋದದ. ನೀನು ಆ ಹಾಲಿನ ತರನೇ, ನೋಡ್ತಾ ಇದ್ರೆ ಉಕ್ಕದೇ ಇಲ್ಲ, ಆ ಕಡೆ ತಿರ್ಕೊಂಡ್ರೆ ಪುಸುಕ್ ಅಂತ ಉಕ್ಬಿಡುತ್ತೆ. ಹಾಗೆ ಬೇಕಾದಾಗ ಬೇಕು ಅಂತ ಲೇಟ್ ಮಾಡ್ತೀಯ. ಇಲ್ಲ ಅಜ್ಜಿ. ತಾತ ನನ್ಗಿರೋ ಒಂದು ಡೌಟು. ಏನು? TO2 ಆದ್ರೆ SO ಸು ಆಗ್ಬೇಕು ತಾನೆ, ಆದ್ರೆ ನಾವಾದ್ರ ಸೋ ಅಂತ ಓದ್ಬೇಕಂತ. ಶಭಾಷ್. ಹಾ ಕೇಳು, ನಿಮ್ ತಾತ ನನ್ ಮಾತಿಗೆ ಲಾಜಿಕ್ ಇಲ್ಲ ಅಂದ್ರಲ್ಲ, ಈಗ ಏನ್ ಹೇಳ್ತಾರೆ? ಇವ್ರ ಮಾತಿಗೆ ಲಾಜಿಕ್ ಇದೆಯಾ? ಪುಟಿ ಅದನ್ನ ಹಾಗೆ ಓದ್ಬೇಕು ಪುಟಿ. ಸೋತ್ರು ನಿಮ್ ತಾತ ಸೋತ್ಬಿಟ್ಟು ಓಡೋಗ್ತಾರೀಗ. ತಾತ ಟೈಮ್ ಎಷ್ಟು? ಇನ್ನೇನು ನಿಮ್ಮಮ್ಮ ಬಂದ್ಬಿಡ್ತಾಳೆ. ಹೌದಾ? ಹಾಗಾದ್ರೆ ಸೀದಮ್ಮ ಮೊದ್ಲ ಹೋಗಿ ನೋಡ್ತೀನಿ. ರೀ, ಅವಳ ತಲೆಯಲ್ಲಿ ಪಿಕ್ನಿಕ್ ಡೇ ಓಡ್ತಾ ಇದೆ, ಅದ್ ಹೇಳೋ ತನಕ ಅವಳಿಗೆ ಸಮಾಧಾನ ಇಲ್ಲ. ಸಿಹಿ ಬಂದ್ಲು, ಎಲ್ಲ ಬನ್ನಿ ಆಟ ಆಡೋಣ. ಸಿಹಿ ಬಾರಿ ಆಟ ಆಡೋಣ. ನಾನು ಸೀತಮ್ಮನ್ಗೋಸ್ಕರ ಕಾಯ್ತಾ ಇದ್ದೀನಿ. ಯಾವಾಗ್ಲೂ ಹಿಂಗೆ ಮಾಡ್ತೀಯ, ಇನ್ನೊಂದ್ಸತಿ ಆಟ ಆಡಕ್ ಕರಿ, ಮಾಡ್ತೀನಿ ನಿನ್ಗೆ. ಏನೇ ಸಿಹಿ, ಇವತ್ತು ಹೊಸ್ದಾಗ ಅಮ್ಮನ್ ಕಾಯ್ತಿದ್ಯಾ? ಏಕೆ ಆಟ ಆಡಲ್ವಾ? ನಾನು ಹೋಮ್ವರ್ಕ್ ಮಾಡಾಯ್ತು. ಸೀತಮ್ಮ ಗುಡ್ ಗರ್ಲ್ ಅಂತಾರೆ. ನಿಮ್ಮ ಅಮ್ಮನ್ಗೆ ಇತ್ತೀಚೆಗೆ ಫ್ರೆಂಡ್ಸ್ ಜಾಸ್ತಿ ಆಗಿದ್ದಾರೆ ಅನ್ಸುತ್ತೆ. ಮನೇಲಿ ಕೇಳ ಗಂಡ ಇದ್ದಿದ್ರೆ ಬೇಗ ಬಂದಿರೋಳು, ಈಗ ಬಂದೇನ್ ಮಾಡ್ತಾಳೆ ಪಾಪ. ನಮ್ ಸೀತಮ್ಮನ್ಗೆ ನಾನೇ ಫ್ರೆಂಡು, ನನ್ ಬಿಟ್ರೆ ಇನ್ಯಾರೂ ಇಲ್ಲ. ಅವಳಿಗೆಲ್ಲ ಗೊತ್ತಾಗುತ್ತೆ, ಹೆಂಗ್ ಮಾತಾಡ್ತಾಳೆ ನೋಡು. ಏನೇ ರಾಜಿ, ಸಾಯಂಕಾಲ ಆದ್ರೂ ಇನ್ನೂ ನಿಮ್ಮ ಹರಟೆ ಮುಗ್ದಿಲ್ವಾ? ನಿಮ್ಮ ಮನೆ ಒಳಗೆ ನಿಮ್ಮ ಗಂಡಂದ್ರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನೀವು ನೋಡಿದ್ರೆ ಹೊರಗಡೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀರಾ. ಒಳಗಡೆ ಹೋಗಿ ನಿಮ್ಮ ಗಂಡಂದ್ರಿಗೆ ಕಾಫಿ ಮಾಡಿಕೊಡಿ. ತಗೊಳ್ಳೆ. ಬಾಪುಟಿ, ಒಳಗಡೆ ಹೋಗೋಣ. ಅಜ್ಜಿ, ಸೀತಮ್ಮ ಇನ್ನೂ ಯಾಕೆ ಬಂದಿಲ್ಲ? ಅಮ್ಮಂಗೆ ಕೆಲಸ ಇರುತ್ತೆ, ಮುಗಿಸ್ಕೊಂಡು ಬರ್ತಾಳೆ. ಬಾ, ನಾವು ಹೋಗಿರೋಣ. ಇಷ್ಟು ದೂರ ಇದೆಯಾ? ನನ್ನ ಹತ್ರದಲ್ಲೇ ಇದೆ ಅನ್ಕೊಂಡೆ. ಎಲ್ಲ ನನ್ಗೋಸ್ಕರನೇ. ಮೀಟಿಂಗ್ ಮುಗಿಸ್ಕೊಂಡು ಹೋಗೋಕೆ ತುಂಬಾ ಲೇಟ್ ಆಗ್ಬಿಡುತ್ತೆ. ಅಫ್ಕೋರ್ಸ್. ನಾನು ಸಿಹಿಗೆ ಇನ್ಫಾರ್ಮ್ ಮಾಡಿಲ್ಲ, ಅವಳು ಕಾಲ್ ಮಾಡ್ಬಿಡ್ತೀನಿ. ಯಾ ಪ್ಲೀಸ್. ಸರಿ, ನೀನ್ ಹೋಗಿ ಅವಳ ಜೊತೆ ಮಾತಾಡು, ನಾನು ಅಷ್ಟರಲ್ಲಿ ಬಾಸ್ ಜೊತೆ ಮಾತಾಡ್ತಿರ್ತೀನಿ. ಹೇ, ಯು ವಾಂಟ್ ಟು ಜಾಯಿನ್? ಬೇಡ ಬಿಡು, ನನ್ಗೂ ಬಾಸ್ಗೂ ಸ್ವಲ್ಪ ಪ್ರೈವಸಿ ಸಿಕ್ಕಂಗಾಗತ್ತೆ. ಹೋಗ್ಬೇಕಾದ್ರೆ ಅಷ್ಟು ಖುಷಿಯಾಗಿ ಹೋಗ್ತಿದ್ದಾರೆ, ಬರ್ಬೇಕಾದ್ರೂ ಅಷ್ಟೇ ಖುಷಿಯಾಗಿರ್ತಾರೋ ಏನೋ ನೋಡ್ಬೇಕು.
ಅವರಿಬ್ರು ಬರ್ಲಿಲ್ವಾ ಅಂತ ಕೇಳಲ್ವಾ? ನಂಗೆ ಗೊತ್ತು ಮನೇಲಿ ಬೈತಾರೆ ಅಂತ ಟೆಕ್ಸ್ಟ್ ಬುಕ್ ಮಧ್ಯೆ ಕತೆ ಬುಕ್ ಇಟ್ಕೊಂಡು ಓದ್ತಿದ್ವಲ್ಲ, ಇದು ಹಾಗೆ ಅಲ್ವಾ? ನಾನ್ ಕತೆ ಬುಕ್ಕು, ಅವರಿಬ್ರು ಟೆಕ್ಸ್ಟ್ ಬುಕ್ಕು. ಶಿವನೇ, ಇವಳಿಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ? ನಿಮ್ಗೇನಾದ್ರೂ ಪರ್ಸನಲ್ ವಿಷಯ ಹೇಳೋದಿದ್ರೆ ತಟ್ಟಂತ ಹೇಳ್ಬಿಡಿ, ಅವರಿಬ್ರು ಬಂದ್ಬಿಡ್ತಾರೆ. ಏನ್ ಮಾಡ್ತಿದ್ದಾರೆ ಅವರಿಬ್ರು? ಸೀತಾ ಅವಳ ಮಗಳಿಗೆ ಕಾಲ್ ಮಾಡಕ್ಕೆ ಅಂತ ಹೋದ್ಲು, ರಾಮ್ ಅವಳಿಗೆ ವೇಟ್ ಮಾಡ್ತಾನೆ. ಪೇಂಟಿಂಗ್ ಚೆನ್ನಾಗಿದೆ ಅಲ್ವಾ? ಆಕ್ಚುಲಿ ಇದು ಸ್ವಲ್ಪ ಸೀರಿಯಸ್ ವಿಷಯ. ಯಾಕೆ ಪೇಂಟಿಂಗ್ ಚೆನ್ನಾಗಿರೋದಾ? ಅಲ್ಲ, ನಾನಿವಾಗ ನಿಮ್ಮ ಹತ್ರ ಹೇಳೋದು. ನಂಗೆ ಗೊತ್ತು. ನೀವು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನೀವ್ ಹೇಗ್ ಅನ್ಕೊಂಡಿದ್ದೀರೋ ನಾ ಹಾಗೆ ರಿಯಾಕ್ಟ್ ಮಾಡ್ತೀನಿ. ಬೇಡ, ಮನಸ್ಸು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಡೋಂಟ್ ವರಿ, ನಾನು ಎಲ್ಲದಕ್ಕೂ ಪ್ರಿಪೇರ್ ಆಗೇ ಬಂದಿದ್ದೀನಿ. ನಿಮ್ ಕೆಲ್ಸನ ನಾನು ಸ್ವಲ್ಪ ಸಿಂಪಲ್ ಮಾಡ್ತೀನಿ. ಈ ಗಿಫ್ಟ್ ನಾನು ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀನಿ. ಗಿಫ್ಟಾ? ನೀವು ನನ್ನ ಅಕೌಂಟ್ಗೆ ತುಂಬಾ ದುಡ್ಡು ಕಳ್ಸಿದ್ದೀರಾ, ಆದ್ರೆ ಇದನ್ನ ನಾನು ನನ್ನ ಸ್ವಂತ ದುಡ್ಡಲ್ಲಿ ತಗೊಂಡ್ ಬಂದಿರೋದು. ಮೂರನೇವ್ರ ಕಣ್ಗೆ ಇವಳು ಯೋಗ್ಯತೆ ಇಷ್ಟೇನಾ ಅಂತ ಅನ್ಸುತ್ತೆ, ಆದ್ರೆ ನಿಮಗೆ ಅರ್ಥ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಗಿಫ್ಟ್ ಎಷ್ಟು ಕಾಸ್ಟ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಇಬ್ರು ಮಧ್ಯೆ ಆಗ್ಲಿಂದ ನಾನೇ ಮಾತಾಡ್ತಿದ್ದೀನಿ, ನೀವು ಹೇಳಿ ಸರ್. ನೋಡಿ ಪ್ರಿಯಾ, ಈಗ ನಿಮ್ಮ ಮನಸ್ಸಲ್ಲಿ ಏನು ನಡೀತಿದ್ಯೋ ಅಂತ ನೆನ್ಸ್ಕೊಂಡ್ರೆ ನಂಗೆ ಭಯ ಆಗ್ತಿದೆ. ನಂಗೆ ಅರ್ಥ ಆಗತ್ತೆ, ಆದರೆ ಇದನ್ನು ನಾನು ಹೇಳಲೇಬೇಕು. ಇದು ನನ್ನ ಕರ್ತವ್ಯ. ಹೇಳಿ ಸರ್. ನಿಮಗೆ ಬಂದಿರೋ ದುಡ್ಡು ನಿಮ್ದಲ್ಲ. ಹಲೋ, ಕೇಳಿದ್ಯಾ ಸಿದ್ದಮ್ಮ? ಸಾರಿ ಬಂಗಾರ, ಇವತ್ತು ಸಡನ್ ಆಗಿ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ರಾ, ನಾನು ಇಲ್ಲಿ ಬಂದೆ. ಹೋಗ್ ಸಿದ್ದಮ್ಮ, ನೀನ್ ಯಾವಾಗ್ಲೂ ಹೀಗೇನ. ನಾನು ನಿನ್ನ ಹತ್ರ ಏನೋ ಹೇಳ್ಬೇಕು ಅಂತ ಆವಾಗ್ಲಿಂದ ಕಾಯ್ತಾ ಇದ್ದೀನಿ, ಗೊತ್ತಾ? ನಾನ್ ಮಾತ್ರ ಆಟ ಆಡಕ್ ಹೋದ್ರೆ ನೀನ್ ಬೇಗ ಬಾ ಅಂತ್ಯ, ನೀನ್ ಮಾತ್ರ ಬೇಗ ಬರಲ್ಲ. ನಾನು ಹೇಳಿದ್ನಲ್ಲ ಬಂಗಾರ, ನಂಗೆ ಗೊತ್ತಿರ್ಲಿಲ್ಲ ಮೀಟಿಂಗ್ ಇದೆ ಅಂತ. ಕೋಪ ಮಾಡ್ಕೊಂಡಿದ್ಯಾ ನನ್ನ ಮುದ್ದು ಮರಿ? ನೀನೇನ್ ಮುಂದ್ ಮಾಡ್ಬೇಡ. ಸರಿ, ನಾನು ಲೇಟ್ ಆಗತ್ತೆ ಬರೋದು, ನನಗೋಸ್ಕರ ಕಾಯ್ಬೇಡ. ಅಷ್ಟ್ ಲೇಟ್ ಆಗುತ್ತಾ? ಹೇಳಕ್ಕಾಗಲ್ಲ ಪುಟ. ನೀನು ಊಟ ಮಾಡ್ಬಿಟ್ಟು ಮಲ್ಕೋ, ಅಜ್ಜಿ ತಾತ ಹತ್ರ ಹಠ ಮಾಡಬಾರ್ದು, ಓಕೆ? ಗುಡ್ ಗರ್ಲ್ ತರ ಇರ್ಬೇಕು. ಬಾಯ್. ಗೊತ್ತು, ಅದು ನಿಮ್ದು ಅಲ್ಲ, ಅದು ಬೇರೆಯವ್ರ ಅಕೌಂಟ್ಗೆ ಹೋಗಿ ಸೇರ್ಬೇಕಾಗಿರೋ ದುಡ್ಡು ಮಿಸ್ ಆಗಿ ನಿಮ್ಮ ಅಕೌಂಟಿಗೆ ಬಂದಿದೆ. ನೀವು ಆದಷ್ಟು ಬೇಗ ಆ ದುಡ್ಡನ್ನ ಆಫೀಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ.